ನಮಸ್ಕಾರ. ನಾನಿದ್ದೀನಿ ಇವತ್ತು ಮೂಡಿಗೆರೆಯ ಹ್ಯಾಂಡ್ ಪೋಸ್ಟ್ ಬಳಿ ಇರ್ತಕ್ಕಂಥ ಚಂದ್ರ ತೇಜಸ್ವಿ ಅವ್ರು ಗೊತ್ತಲ್ಲ ನಿಮ್ಗೆ. ಕವಿ, ಲೇಖಕರು, ವಿಮರ್ಶಕರು, ರೈತರು, ಪ್ರಗತಿಪರರು ಇವೆಲ್ಲವಾದ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ನೋಡಕ್ಕೆ ಅಂತ ಬಂದಿದ್ವಿ. ಇದು ಅವರ ಎಸ್ಟೇಟಿನ ಮುಂಬಾಗಿಲು. ಇಲ್ಲಿಂದ ಅವ್ರ ಮನೆ ಹೇಗಿದೆ, ಅವ್ರ ಎಸ್ಟೇಟ್ ಹೇಗಿದೆ ಅಂತ ಹೇಳಿ ತೋರ್ಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀನಿ. ಬನ್ನಿ ನೋಡೋಣ. ಅವರು ಬಾಳಿ ಬದುಕಿದಂತ ಈ ಎಸ್ಟೇಟ್ ಜಾಗದಲ್ಲಿ ನಮ್ಮನ್ನ ಸ್ವಾಗತಿಸಕ್ ನೋಡಿ ಕಾಫಿ ತೋಟ ಹೇಗೆ ಕಾಣಿಸ್ತಾ ಇದೆ. ಮೊದಲಿಗೆ ಎಲ್ಲ ಕಾಫಿ ತೋಟ ಎಡ ಬಲಗಳಲ್ಲಿ ನಮ್ಮನ್ನ ಸ್ವಾಗತಿಸುತ್ತೆ. ಅವರು ಇಲ್ಲಿ ತುಂಬಾ ನಾಗರಿಕರಾಗಿ ಬಾಳದಂತ, ಅವರ ಚಟುವಟಿಕೆಗಳಿಗೆ ಯಾವುದೇ ಭಂಗವಿಲ್ಲದೆ ಅವರ ಅಂದ್ಕೊಂಡಂತೆ ಜೀವನ ಮಾಡಿದಂತ, ಜೀವನ ಸಾಗಿಸಿದಂತ ಇದೊಂದು ಪುಣ್ಯ ಸ್ಥಳ ಅಂತಾನೆ ಹೇಳ್ಬೋದು. ನಾನು ಕೂಡ ಈಗಾಗಲೇ 2011ರಲ್ಲಿ ಒಮ್ಮೆ ಇಲ್ಲಿಗೆ ಬಂದಿದ್ದೆ. ಆನಂತರ ಈ ಸರಿ ಬರ್ತಾ ಇದ್ದೀನಿ. ಆ ಮನೇಲಿ ಅವಾಗ ರಾಜೇಶ್ವರಿ ಮೇಡಮ್ ಕೂಡ ಇದ್ರು. ಅವತ್ತು ಅವ್ರ ಕಡೆ ಮಾತಾಡಿಸ್ಕೊಂಡು ಒಂದು ಪುಸ್ತಕ ಕೂಡ ತಗೊಂಡು ಹೋಗಿದ್ವಿ. ಆನಂತರ ಮತ್ತೆ ಬಂದಿರಲಿಲ್ಲ. ಮತ್ತೆ ಇವತ್ತು ಬರ್ತಾ ಇದ್ದೀನಿ. ಅವ ತೇಜಸ್ವಿ ಅವ್ರು ಬಳಸಿದ್ದು ವೆಸ್ಪಾ ಸ್ಕೂಟ್ರು ಎಲ್ಲ ಆಗಿತ್ತು. ಈಗ ಇದೆಯೋ ಹೆಂಗೋ ನೋಡೋಣ. ಇದೇ ನೋಡ್ರಪ್ಪ ತೇಜಸ್ವಿ ಅವ್ರ ಮನೆ. ಅವರು ಬದುಕಿ ಬಾಳ್ದಂತ ಮನೆ. ಇಂಥ ವಾತಾವರಣದಲ್ಲಿ ಅವರು ಇದ್ದದಕ್ಕೇನ ಫೋಟೋಗ್ರಫಿ, ಶಿಕಾರಿ, ಈ ಥರದ ಬರವಣಿಗೆ ಮತ್ತಿನ್ನೇನೋ ಹೊಸತನ ಹುಡುಕಿಕೊಂಡು ಅವ್ರೇನೇನೋ ಪ್ರಯತ್ನ ಮಾಡಿದ್ರಲ್ಲ, ಅದಕ್ಕೆಲ್ಲ ಈ ಪರಿಸರ ಅವ್ರಿಗೆ ಪೂರಕವಾಗಿ ಪರಿಣಮಿಸಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೋದು. ಇಂಥ ಒಂದು ದಟ್ಟ ಕಾನನ ನಡುವೆ ಅವರ ಕೃಷಿ, ವೈಚಾರಿಕತೆ ಪ್ರಜ್ಞೆ, ಮತ್ತೆ ಲೇಖನಗಳು, ಮತ್ತೆ ಈ ಫೋಟೋಗ್ರಫಿ, ಶಿಕಾರಿ ಈ ಥರದ್ದೆಲ್ಲ ಅವ್ರದ್ದೊಂದು ಸ್ವಭಾವ, ಮೂಲ ಸ್ವಭಾವ ಅಂತಾನೆ ಹೇಳ್ಬೋದು. ಅದಕ್ಕೆಲ್ಲ ಈ ಪರಿಸರ ಅವ್ರಿಗೆ ಒಂದು ರೀತಿ ಸಕಾರಣ ಆಗಿದೆ ಅಂತಾನೆ ಹೇಳ್ಬೋದು ನಾವಿಲ್ಲಿ. ತೇಜಸ್ವಿ ಅವರು ಬಾಳಿ ಬದುಕಿದಂತ ಮನೆ ಇದು. ಅವರು ಯಾರು ಇಲ್ಲ, ಬೀಗ ಹಾಕಿದೆ. ಆದ್ರೆ ಅವ್ರು ಬಳಸಿದ ವಸ್ತುಗಳಂತೂ ಈ ಹೊರಗಡೆಯಿಂದನೇ ಕಾಣಿಸ್ತಾ ಇದೆ ನೋಡಿ. ಅವ್ರು ಬಳಸಿದ ಈ ಎಸ್ಪಾ ಸ್ಕೂಟರ್ ಅದನ್ನ ಸುರಕ್ಷಿತವಾಗಿ ಕಾಪಾಡ್ಕೊಂಡಿದ್ದಾರೆ, ಮುಂದಿನ ಪೀಳಿಗೆ ಯಾರೋ ನೋಡಕ್ಕೆ ಅಂತ ಹೇಳ್ಬಿಟ್ಟು. ಅವ್ರ ಮನೆಯಲ್ಲಿ ಯಾರು ಇಲ್ಲ, ಬೀಗ ಹಾಕಿದಂಗೆ ಒಳಗಡೆಗೆಲ್ಲ ಹೋಗಿ ತೋರಿಸ್ಬೋದಾಗಿತ್ತು. ಅವರು ಒಂದಷ್ಟು ಪುಸ್ತಕಗಳನ್ನ, ರಾಜೇಶ್ವರಿ ಮೇಡಮ್ ಆಗ್ಬೋದು ಮತ್ತೆ ತೇಜಸ್ವಿ ಅವರು ಪುಸ್ತಕಗಳನ್ನ ಈ ಕಿಟಕಿಲಿ ಕಾಣಿಸೋ ತರ ಜೋಡಿಸಿಟ್ಟಿದ್ದಾರೆ ಇಲ್ಲಿ. ಮತ್ತೆ ಒಳಗಿನ ಮನೆಯಲ್ಲಿ ಅವ್ರದೊಂದು ಫೋಟೋ ಕಾಣಿಸುತ್ತೆ. ಮತ್ತೆ ಈ ಫೋಟೋಸ್ಗಳನ್ನ ನೀವು ನೋಡ್ಬೋದು. ಅವರು ನನ್ನ ತೇಜಸ್ವಿ ಬರೆದಿರೋದು ಆಗಿರ್ಬೋದು, ಅಣ್ಣ ನೆನಪು ಆಗಿರ್ಬೋದು, ಆ ಪುಸ್ತಕಗಳು, ಮತ್ತೆ ಅವರ ಕುಟುಂಬ, ಅವರ ವೆಸ್ಪಾ ಸ್ಕೂಟರ್ ಮೇಲೆ ಕೂತಿರೋದು ಒಂದು ಫೋಟೋ ಕೂಡ ಇದೆ. ಈಗ ನಾನು ಈಗಾಗಲೇ ನಿಮ್ ಮೊದಲೇ ಹೇಳಿದಂತೆ ನಾನೀಗ ತೇಜಸ್ವಿ ಅವ್ರ ಮನೆ ಹತ್ರ ಇದ್ದೀನಿ. ಈಗ ಅವರು ಕುಟುಂಬದವ್ರ ಅನುಪಸ್ಥಿತಿ ನಡುವೆ ಈ ಎಸ್ಟೇಟು, ಈ ಮನೆ ನಿರ್ವಹಣೆ ಮಾಡ್ತಕ್ಕಂಥ ಮತ್ತೆ ಪೂರ್ತಿ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಶಿವ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಈಗ ತೇಜಸ್ವಿ ಅವರ ಮತ್ತೆ ರಾಜೇಶ್ವರಿ ಅವ್ರ ಮೇಡಮ್ ಅನುಪಸ್ಥಿತಿ ನಡುವೆ ಈಗ ಅವ್ರ ಕುಟುಂಬದವ್ರ ಮಕ್ಳುಗಳಿದಾರಲ್ಲ, ಸುಸ್ಮಿತಾ ಮೇಡಮ್ ಆಗ್ಬೋದು, ಈಶಾನ್ಯ ಮೇಡಮ್, ಅವರೆಲ್ಲ ಇಲ್ಲಿ ಬರ್ತಾರ? ಬಂದು ಹೋಗ್ತಾರೆ. ಯಾವಾಗ ಬರ್ತಾರೆ? ಅವರು 2 ತಿಂಗಳಿಗೊಂದ್ಸರಿ ಎಲ್ಲ ಬಂದು ಹೋಗ್ತಾರೆ. 2 ತಿಂಗಳಿಗೆ? 2 ತಿಂಗಳು 3 ತಿಂಗಳು ಕೆಲವು ಸರಿ ಮಕ್ಕಳ ರಜೆ ನೋಡ್ಕೊಂಡೇ ಬಂದು ಹೋಗ್ತಾರೆ. ಶಾಲೆಗೆ ಹೋಗ್ತಾರೆ. ಶಾಲೆಗೆ ಎಲ್ಲಿದ್ದಾರೆ ಅವ್ರಿಗೆ? ಅವರೆಲ್ಲ ಬೆಂಗಳೂರಲ್ಲಿ. ಎಲ್ಲ ಬೆಂಗಳೂರಲ್ಲಿ. ಅವ್ರು ನಾವು ಭೇಟಿ ಮಾಡ್ಬೇಕು ಅಂದ್ರೆ ಅವ್ರು ಯಾವಾಗ ಬರ್ತಾರೆ ಅಂತ ಏನಾದ್ರು ಸಿಗುತ್ತಾ? ಇಲ್ಲ ಸರ್, ಅವರು ಯಾವಾಗ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ಮಕ್ಕಳು ಸ್ಕೂಲ್ ರಜೆ ನೋಡ್ಕೊಂಡೆ ಅವ್ರದ್ದು ಎಲ್ಲ ನೋಡ್ಕೊಂಡೇ ಬರೋದು. ಈಗ ಇಲ್ಲಿನ ಕೃಷಿ ಬಗ್ಗೆ ಅವರೆಲ್ಲ ಆಸಕ್ತಿಯನ್ನು ತಗೊಂಡು ಮಾಡ್ತಿದ್ದಾರೆ. ಈಗ ಒಂದು ಅಮ್ಮವ್ರು ತೀರ್ಕೊಂಡ್ಮೇಲೆ ಬಾರಿ ಆಸಕ್ತಿ ತಗೊಂಡು ಮಾಡ್ತಿದ್ದಾರೆ. ಎಲ್ಲ ತೋಟ ಎಲ್ಲ ಒಂದ್ ಸ್ವಲ್ಪ ಕೆಲಸಗಳ ಕಾರ್ಯಗಳೆಲ್ಲ ನಡೀತಾ ಉಂಟು ಚೆನ್ನಾಗಿ. ಈ ಕಾಫಿ ಎಲ್ಲ ನೀವೇ ನೋಡ್ಕೊಳ್ಳೋದು? ಎಲ್ಲ ತೋಟದ ಕೆಲಸಗಳೆಲ್ಲ ನಾನೇ ಈ ಕೃಷಿ ಕಾರ್ಮಿಕರ ಸಮಸ್ಯೆ ಹೆಂಗ್ ಕಡಲ್ಬಳ್ಳಿ? ಇಲ್ಲ ಅದಕ್ಕೇನು ಸಮಸ್ಯೆ ಇಲ್ಲ. ಕೆಲವು ಸರಿ ಸಮಸ್ಯೆ ಆಗ್ತದೆ, ಅವಾಗ ಅದಕ್ಕೆ ಏನಾದ್ರು ಪರಿಹಾರ ಕಂಡೇ ಕೊಂಡ್ಕೊಡ್ತೀವಿ, ಬಿಡಕ್ಕಾಗೋದಿಲ್ಲ. ತೇಜಸ್ವಿ ಅವ್ರ ಕಾಲದ ಕಾಫಿ ಕೃಷಿ ಆಗ್ಬೋದು, ಭತ್ತದ ಕೃಷಿ ಅದೆಲ್ಲ ನಾನು ಓದಿದ್ದೀನಿ. ಈಗ ಆಗಿಗೂ ಮತ್ತೆ ಈಗ ಏನಾದ್ರು ವ್ಯತ್ಯಾಸ ಬರುತ್ತಾ? ಕೆಲವು ವ್ಯತ್ಯಾಸಗಳು ಬಂದಂತು ಈಗೆಲ್ಲ. ತುಂಬಾ ವ್ಯತ್ಯಾಸಗಳು, ಕೆಲವಂತೆಲ್ಲ ತುಂಬಾ ವ್ಯತ್ಯಾಸ. ಕಾಫಿ ಬೆಳೆಗಳಲ್ಲಿ, ಮೆಣಸು ಬೆಳೆಗಳಲ್ಲಿ ಎಲ್ಲ ಭಾರಿ ವ್ಯತ್ಯಾಸಗಳು. ಹೌದಾ? ಕಾಲಕ್ಕೂ ಇಲ್ಲಿ ಸಾಹಿತ್ಯ ಅಭಿಮಾನಿಗಳು ರಾಜೇಶ್ವರಿ ಮೇಡಮ್ ಅವರು ಆಗಿರ್ಬೋದು, ತೇಜಸ್ವಿ ಅವ್ರದ್ದು ಆಗಿರ್ಬೋದು, ಅವ್ರ ಅಭಿಮಾನಿಗಳು ದಿನ ಬರ್ತಾರ ಅಥವಾ ವೀಕ್ ಡೇಸ್ ಅಲ್ಲಿ ಯಾವ್ದಾದ್ರು ವಾರ ದಿನಗಳಲ್ಲಿ ಬರ್ತಾರ? ಸರ್ಕಾರಿ ರಜೆ ದಿನಗಳಲ್ಲಿ ಯಾವಾಗಲೂ ಅಭಿಮಾನಿಗಳು ಬಂದು ಹೋಗ್ತಾರೆ. ಅದಕ್ಕೇನು ತೊಂದ್ರೆ ಇಲ್ಲ, ಯಾವಾಗ್ಲೂ ಬರ್ತಾರೆ, ನೋಡ್ತಾರೆ. ನಾ ಕೆಲವು ಸರಿ 6 ಗಂಟೆ 5:30 ಬೀಗ ಹಾಕ್ತೀನಿ ಗೇಟು. 6 ಗಂಟೆ 7 ಗಂಟೆ ಬಂದು ನಾವು ಹೊರಗಡೆಯಿಂದ ನೋಡ್ಕೊಂಡು ಹೋಗ್ತೀವಿ ಸರ್, ಒಂಚೂರು ತೋರ್ಸಿ, ನಾವು ಅಲ್ಲಿಂದ ಬಂದಿದ್ದೀವಿ, ದೂರದಿಂದ ಬಂದಿರ್ತೀವಿ ಅಂತ. ಆಯ್ತು ಅಂತೇಳಿ ಮತ್ತೆ ಅವ್ರನ್ನ ಕರ್ಕೊಂಡು ಬಂದು ತೋರಿಸ್ಕೊಂಡು ಈ ಮೊದಲೆಲ್ಲ ಇಲ್ಲಿ ಪುಸ್ತಕ ಕೊಡೋರು ಅವ್ರು ಇದ್ದಾಗ, ಅಂದ್ರೆ ನಾವು ತಗೋಬಹುದು, ಖರೀದಿ ಮಾಡಬಹುದಾಯ್ತು. ಈಗ ಅವಕಾಶ ಇಲ್ಲ ಅಲ್ಲಿ. ಅವಕಾಶ ಇತ್ತು, ನಾನೇ ನಿಲ್ಸಿದ್ದೀನಿ. ಹೌದಾ? ಯಾಕಂತ ಹೇಳಿದ್ರೆ ನನಗೆ ಕೆಲಸದ ಬಗ್ಗೆ, ಕೆಲಸದ ಕಡೆ ಹೋದ್ರೆ ಇತ್ಲೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಇತ್ಲೆ ಗಮನ ಕೊಟ್ರೆ ಕೆಲಸದ ಕಡೆ ಗಮನ ಕೊಡ್ಲಿಕ್ಕೆ
ಬಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಆದ್ರೂ ತಗೊಳ್ತಾರೆ ಪುಸ್ತಕ ಕೊಂಡ್ಕೊಳ್ಳಕ್ಕೆ. ಹ್ಮ್. ನನಗೆ ಅಷ್ಟು ಸಮಯ ವೇಸ್ಟ್ ಆಗ್ತದೆ. ಹ್ಮ್ ಹ್ಮ್ ಹ್ಮ್. ಮತ್ತೆ ಈಗ ಯಾವ್ದಾದ್ರು ಈ ಕುವೆಂಪು ಮತ್ತೆ ತೇಜಸ್ವಿ ಅಭಿಮಾನಿಗಳು ಯಾವ ಬೇಕಾದ್ರೂ ಬಂದು ಹೋಗ್ಬೋದು, ಬಂದು ಹೋಗ್ಬೋದು, ಅದಕ್ಕೆ ಏನು ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ. ಅವ್ರಿಗೇನು ಬರ್ದಂತ ಅದೇನಿಲ್ಲ, ಇದನ್ನೇ ಅವರು ಮ್ಯೂಸಿಯಂ ಮಾಡ್ಬೇಕಂತ ಹೌದಾ? ಹಾಗಾಗಿ ಅವ್ರ ವಸ್ತುಗಳನ್ನೆಲ್ಲ ಹಾ. ಸದುಪಯೋಗಿಸ್ತಿದ್ದ ವಸ್ತುಗಳೆಲ್ಲ ಇಲ್ಲೇ ಸ್ಮಾರಕ ತರ ಮಾಡ್ತಾರೆ ಸ್ಮಾರಕ ತರ ಮಾಡ್ತಾರೆ ಅಂತ ಯಾವಾಗ ಮಾಡ್ತಾರಂತೆ? ಸದ್ಯದಲ್ಲಿ ಮಾಡ್ತಾರೆ. ಹ್ಮ್. ಏನ್ ಸ್ವಲ್ಪ ಸಮಯ ಹಿಡಿತದೆ. ಸಮಯ ಅಂತ ಹೇಳಿದ್ರೆ ಅಂತ ವರ್ಷಗಳ ಹಿಡಿಯುತ್ತೆ. ಇಡೀ ಬೇಗ ಆಗ್ತದೆ. ಬೇಗ ಆಗ್ತದೆ, ಆದಷ್ಟು ಬೇಗ. ಶಿವರೇ, ತೇಜಸ್ವಿ ಅವ್ರ ಕುಟುಂಬದ ಬಗ್ಗೆ ಒಂದಷ್ಟು ಮತ್ತೆ ಕೃಷಿ ಇಲ್ಲ ಅವರ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹ್ಮ್.